ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ವ್ಯಾಮೋಹಕ್ಕೆ ಬಿದ್ದು ಮಂಕಾಗ್ತಿದ್ದಾರೆ. ಮೊಬೈಲ್ ಕೊಟ್ರಷ್ಟೇ ಊಟ ಮಾಡೋದು ಎಂಬ ಹಂತಕ್ಕೆ ಪರಿಸ್ಥಿತಿ ಬಂದು ನಿಂತಿದೆ. ಹೀಗಾಗಿ ಪೋಷಕರು ಹಾಗೂ ಮಕ್ಕಳಿಗೆ ಮೊಬೈಲ್ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಲು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಫಸ್ಟ್ ಟಚ್ ಅಕಾಡೆಮಿ ವತಿಯಿಂದ ಚೇರ್ಮನ್ ದಿಲೀಪ್ ಸಾಗರ್ ನೇತೃತ್ವದಲ್ಲಿ ಪ್ರೀ ಸ್ಕೂಲ್ ಮತ್ತು ಚೈಲ್ಡ್ ಕೇರ್ ಕಿಡಾಥಾನ್ ಜಾಗೃತಿ ಓಟ ಆಯೋಜನೆ ಮಾಡಲಾಗಿತ್ತು. ನ್ಯೂ ತಿಪ್ಪಸಂದ್ರ ಬಳಿಯ ಬಿಬಿಎಂಪಿ ಗ್ರೌಂಡ್ ಸಮೀಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 250ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ದು ಕಿಡಾಥಾನ್ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಂ ನಾರಾಯಣಸ್ವಾಮಿ, ಇವತ್ತಿನ ತಾಂತ್ರಿಕ ಜಗತ್ತಿನಲ್ಲಿ ಮಕ್ಕಳು ಹಾಗೂ ಪೋಷಕರಿಗೆ ಮೊಬೈಲ್ ಬಗ್ಗೆ ಜಾಗೃತಿ ಮೂಡಿಸೋದು ಅವಶ್ಯಕ ಹಾಗೂ ಅನಿವಾರ್ಯವಾಗಿದೆ. ಸಮ್ಮರ್ ಕ್ಯಾಂಪ್ನಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ಮಕ್ಕಳಿಗೆ ಹೊಸ ಉತ್ತೇಜನ ನೀಡುತ್ತೆ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಶಾಲೆಯ ಮಕ್ಕಳು ಕೂಡ ಭಾಗಿಯಾಗ್ತಿರೋದು ಖುಷಿ ವಿಚಾರ ಅಂದರು. ಇವತ್ತಿನೇನು 21ನೇ ಶತಮಾನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಇಲ್ಲ ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ, ಒಂದು ಮೊಬೈಲ್ ನೋಡ್ತಾ ಇರ್ತಾರೆ. ಈ ರೀತಿ ನೋಡಿಕೊಂಡು ಸಮಯವನ್ನು ವೇಸ್ಟ್ ಮಾಡೋದ್ರಲ್ಲಿ ಮಕ್ಕಳು ಹುಟ್ಟಿರೋ ಮಕ್ಕಳನ್ನೇ ಇವತ್ತು ಮೊಬೈಲ್ ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ತೋರಿಸ್ಬೇಕಂತ ಪರಿಸ್ಥಿತಿ ಬಂದಿದೆ. ಅದರಿಂದ ಹೊರಗಡೆ ಇರಬೇಕು ಅಂತೇಳಿ ಒಂದು ಪೇರೆಂಟ್ಸಲ್ಲಿ ಅವೇರ್ನೆಸ್ಸನ್ನು ತರಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಕಿಡಾಥಾನ್ ಅಂತೇಳಿ ಮಕ್ಕಳಿಗೆ ಓಟವನ್ನು ಇಟ್ಟಿದ್ದೀವಿ. ಎಲ್ಲ ರೀತಿಯಲ್ಲಿ ಸುಮಾರು ಒಂದು 250 ಜನ ಮಕ್ಕಳು ವಿವಿಧ ಭಾಗಗಳಿಂದ ಬಂದಿರಲಿ ಭಾಗವಹಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಸಂತೋಷ. ಈ ಮಕ್ಕಳಿಂದ ಒಂದು ಅವೇರ್ನೆಸ್ಸನ್ನು ಕೊಟ್ಟು ಈ ಮಕ್ಕಳಲ್ಲೂ ಕೂಡ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಆಗಲಿ ಅಂತೇಳಿ ಫಸ್ಟ್ ಟಚ್ ಅಕಾಡೆಮಿಯಿಂದ ನಮ್ಮ ಇದರ ಚೇರ್ಮನ್ ಆಗಿರ್ತಕ್ಕಂಥ ನನ್ನ ಮಗ ದಿಲೀಪ್ ಸಾಗರ್ ಅವರು ನಡೆಸಿಕೊಟ್ಟಿದ್ದಾರೆ. ಇದು ಉತ್ತಮವಾದಂಥ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಅವರಲ್ಲಿ ಹಾರೈಸ್ತೇನೆ. ಮಕ್ಕಳು ಕೇವಲ ಓದಿಗೆ ಮಾತ್ರ ಸೀಮಿತವಾಗದೆ ಮೊಬೈಲ್ಗೂ ಅತಿಯಾಗಿ ಅಂಟಿಕೊಳ್ಳದೆ ಭೌತಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಬೆಳವಣಿಗೆ ಹೊಂದಬೇಕು ಎಂಬುದು ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಹೀಗಾಗಿ ಜಾಗೃತಿ ಓಟದ ಜೊತೆಗೆ ಮಕ್ಕಳಿಗಾಗಿ ಆರ್ಟ್ ಅಂಡ್ ಕ್ರಾಫ್ಟ್, ಟೀಮ್ ಗೇಮ್ ಸಹ ಆಯೋಜನೆ ಮಾಡಲಾಗಿತ್ತು. ಕಿಡಾಥಾನ್ ಕಾರ್ಯಕ್ರಮದಲ್ಲಿ ಕೇವಲ ಮಕ್ಕಳಲ್ಲದೆ ಅವರ ಪೋಷಕರು ಕೂಡ ಭಾಗವಹಿಸಿ ಸಂಭ್ರಮ ಪಟ್ಟರು. ನಾವು ತಿಪ್ಪಸಂದ್ರದಿಂದ ಬಂದಿದ್ದೀರಿ. ಪಾರ್ಟಿಸಿಪೇಟ್ ಮಾಡ್ತಾರೆ ನನ್ನ ಮಕ್ಕಳಿಬ್ಬರು. ತುಂಬ ಖುಷಿ ಆಗುತ್ತೆ. ಮತ್ತು ಮಕ್ಕಳಿಗೊಂದು ಎಂಟರ್ಟೈನ್ಮೆಂಟ್ ಆ ಥರ. ಹೋದ ಸಾರಿನೂ ಇದೇ ಥರ ಪ್ರೋಗ್ರಾಮ್ ಮಾಡಿದ್ರು ಇವರು. ಅವತ್ತು ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಮೇಡಮ್. ತುಂಬ ಚೆನ್ನಾಗಿತ್ತು.